ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ತಮ್ಮೆಲ್ರಿಗೂ ಗೊತ್ತು, ಮಹಿಳೆಯರಂದರೆ ಒಂದು ಸೇವಿಂಗ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಅವ್ರಿಗೆ ಸೇವಿಂಗ್ಸ್ ಕಡೆ ತುಂಬ ಒಲವಿರುತ್ತೆ. ಬಂದಿರೋ ಎಷ್ಟೇ ದುಡ್ಡಾದರೂ ಕೂಡ ಅದರಲ್ಲಿ ಒಂದು ಸ್ವಲ್ಪನಾದರೂ ಸೇವಿಂಗ್ ಮಾಡಬೇಕಪ್ಪ ಅಂತ ಅಂದ್ಕೊಳ್ತಾರೆ ಅಲ್ವಾ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಒಂದಲ್ಲ ಒಂದು ಬ್ಯಾಂಕಲ್ಲಿ ಅವರೊಂದು ಅಕೌಂಟ್ನ ತೆರೆದೇ ಇರ್ತಾರೆ. ಸೊ ಇಂಥವ್ರಿಗೋಸ್ಕರನೇ ಈ ದಿನ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ಅಕೌಂಟ್ ಅಕಸ್ಮಾತ್ ಏನಾದರೂ ಕೆನರಾ ಬ್ಯಾಂಕಲ್ಲಿ ಈಗಾಗಲೇ ನೀವು ಅಕೌಂಟ್ ತೆರೆದಿದ್ರೆ, ಈ ಕೆನರಾ ಬ್ಯಾಂಕಲ್ಲೇ ಒಂದು ಕೆನರಾ ಏಂಜಲ್ ಎಂಬಂಥ ಒಂದು ಅಕೌಂಟನ್ನ ಪ್ರತ್ಯೇಕವಾಗಿ ಮಹಿಳೆಯರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಈ ಅಕೌಂಟ್ನ 3 ಭಾಗವಾಗಿ ವಿಂಗಡಿಸಿದ್ದಾರೆ. ಒಂದು ಕೆನರಾ ಏಂಜಲ್ ರೋಸ್ ಅಂತೇಳಿ, ಇನ್ನೊಂದು ಕೆನರಾ ಏಂಜಲ್ ಲ್ಯಾವೆಂಡರ್ ಅಂತೇಳಿ, ಇನ್ನೊಂದು ಕೆನರಾ ಏಂಜಲ್ ಆರ್ಚಿಡ್ ಅಂತೇಳಿ. ಇದು ಏನಕ್ಕಪ್ಪ ಇವು ರೀತಿ ವಿಂಗಡಿಸಿದ್ದಾರೆ ಅಂತಂದರೆ, ಕೆನರಾ ಲ್ಯಾವೆಂಡರಲ್ಲಿ ಬಂದು ಮಿನಿಮಮ್ 5,000 ರೂಪೀಸ್ ಡೆಪಾಸಿಟ್ ಇಡಬೇಕಾಗುತ್ತೆ. ಮತ್ತು ಕೆನರಾ ಏಂಜಲ್ ರೋಸಲ್ಲಿ ಮಿನಿಮಮ್ 30,000 ರೂಪಾಯಿ ಡೆಪಾಸಿಟ್ ಇಡಬೇಕಾಗುತ್ತೆ. ಹಾಗೆ ಕೆನರಾ ಏಂಜಲ್ ಆರ್ಚಿಡ್ ಎಂಬುದರಲ್ಲಿ ನೀವು ಮಿನಿಮಮ್ 1 ಲಕ್ಷ ಡೆಪಾಸಿಟ್ ಇಡಬೇಕಾಗುತ್ತೆ. ಇಷ್ಟೊಂದು ಡೆಪಾಸಿಟ್ ಇಡಬೇಕಾ ಅಂತೇಳಿ ತಾವು ದಯವಿಟ್ಟು ಭಯಪಡೋಕ್ಕೆ ಹೋಗ್ಬೇಡಿ. ಮುಂದೆ ಹೇಳ್ತಾ ಹೋಗ್ತೀನಿ. ಕೆನರಾ ರೋಸ್ ಅಲ್ಲಿ ಹೋದರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ, ಕೆನರಾ ಲ್ಯಾವೆಂಡರ್ ಆಯ್ಕೆ ಮಾಡಿಕೊಂಡ್ರೆ ಏನು ಬೆನಿಫಿಟ್ ಸಿಗುತ್ತೆ, ಹಾಗೂ ಕೆನರಾ ಆರ್ಚಿಡ್ ಆಯ್ಕೆ ಮಾಡಿಕೊಂಡ್ರೆ ಯಾವ ಬೆನಿಫಿಟ್ ಸಿಗುತ್ತೆ ಅಂಥೇಳಿ ಇದೇ ಬೇಕು ಅನ್ನೋದೇ ಆದರೆ ನೀವು ಲ್ಯಾವೆಂಡರ್ನ ಆಪ್ಷನ್ ಆಗಿ ತೊಗೊಬೋದು. ನಿಮಗೆ ಕ್ಯಾನ್ಸರ್ ಕವರೇಜ್ ಅಪ್ ಟು 3 ಲ್ಯಾಕ್ ರೂಪೀಸ್ವರೆಗೂ ಸಿಗುತ್ತೆ. ಹಾಗೆ ಆಕ್ಸಿಡೆಂಟಲ್ ಕವರೇಜ್ ನಿಮಗೆ ಅಪ್ ಟು 8 ಲ್ಯಾಕ್ಸ್ವರೆಗೂ ಸಿಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, NEFT, RTGS, IMPS ಹಾಗೂ DD ಚಾರ್ಜಸಲ್ಲಿ ನಿಮಗೆ ಅವರು ಫ್ರೀ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತು ಇದೆಲ್ಲ ಚಾರ್ಜಸ್ ಆಗುತ್ತೆ ಅಂಥೇಳಿ. ಸ್ವಲ್ಪ ಉಳಿತಾಯ ಕೂಡ ಉಳಿತಾಯನೇ ಅಲ್ವಾ ಫ್ರೆಂಡ್ಸ್. ಸೊ ಅಷ್ಟೇ ಅಲ್ಲ, SMS ಅಲರ್ಟ್ ಚಾರ್ಜಸ್ ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ ಚೆಕ್ ಬುಕ್ ಫೆಸಿಲಿಟಿ, ಅಂದರೆ ವರ್ಷಕ್ಕೆ 20 ಚೆಕ್ ಲೀಫ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದು ಲ್ಯಾವೆಂಡರ್ ತೊಗೊಳೋದ್ರಿಂದ 20 ಚೆಕ್ ಲೀಫ್ ಫ್ರೀಯಾಗಿ ಬರುತ್ತೆ. ಮತ್ತು ನೀವೇನಾದರೂ ರೋಸ್ ತೊಗೊಳೋದೇ ಆದರೆ ನಿಮಗೆ 50 ಚೆಕ್ ಲೀಫ್ ಫ್ರೀಯಾಗಿ ಬರುತ್ತೆ ಪರ್ ಆ್ಯನಮ್ಗೆ. ಮತ್ತು ನೀವೇನಾದರೂ ಆರ್ಚಿಡ್ ತೊಗೊಳೋದೇ ಆದರೆ ನಿಮಗೆ ಅಪ್ ಟು 200 ಚೆಕ್ ಲೀಫು ಪರ್ ಆ್ಯನಮ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಇನ್ನೇನು ಬೆನಿಫಿಟ್ ಬೇಕಲ್ವಾ. ಒಂದಲ್ಲ ಒಂದು ಬೆನಿಫಿಟ್ಟೇ ಅಲ್ವಾ ಫ್ರೆಂಡ್ಸ್. ಫ್ರೀ ATM ಕಾರ್ಡ್ ಅಸೆಸ್ ಇನ್ ಓನ್ ATM ಪರ್ ಮಂತ್ 5 ಟ್ರಾನ್ಸಾಕ್ಷನ್, ಅಂದರೆ ನಮ್ಮದೇ ಬ್ಯಾಂಕಲ್ಲೇ ನೀವು ಟ್ರಾನ್ಸಾಕ್ಷನ್ ಮಾಡೋಂಗಿದ್ರೆ 5 ಟ್ರಾನ್ಸಾಕ್ಷನ್ಸ್ ಫ್ರೀ ಕೊಡ್ತಾ ಇದ್ದಾರೆ. ಮತ್ತು ಬೇರೆ ಬ್ಯಾಂಕ್ಗಳಿಗೆ ನಾವು ಟ್ರಾನ್ಸಾಕ್ಷನ್ ATM ಯೂಸ್ ಮಾಡೋದೇ ಆದರೆ ಪರ್ ಮಂತ್ 3 ಮೆಟ್ರೋ ಆ್ಯಂಡ್ 5 ಅದರ್ ಸೆಂಟರ್ಸ್ಗಳಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಅಪ್ ಟು 1 ಲ್ಯಾಕ್ವರೆಗೂ ನಾವು ಕ್ಯಾಶ್ ವಿಡ್ರಾ ಮಾಡ್ಬೋದು. ಈಗ ನಿಮಗೆ ಗೊತ್ತು ಫ್ರೆಂಡ್ಸ್, 49,900 ರೂಪೀಸ್ವರೆಗೂ ಮಾತ್ರ ನಾವು ATMಲ್ಲಿ ಪರ್ ಡೇ ಕ್ಯಾಶ್ನ ವಿಡ್ರಾ ಮಾಡ್ಬೋದು ಬೇರೆ ಬ್ಯಾಂಕ್ಗಳಲ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಬಟ್ ಇಲ್ಲಿ ಅಪ್ ಟು 1 ಲ್ಯಾಕ್ವರೆಗೂ ನಾವು ಕ್ಯಾಶ್ ವಿಡ್ರಾ ಮಾಡ್ಬೋದು. ಎಮರ್ಜೆನ್ಸಿ ಅಂತ ಇದ್ದಾಗ ಇದೆಷ್ಟು ಹೆಲ್ಪ್ ಆಗುತ್ತಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇದು 1 ಲ್ಯಾಕ್ವರೆಗೂ ವಿಡ್ರಾ ಮಾಡೋದು ಅನ್ನೋದು. ಮತ್ತು POS ಲಿಮಿಟ್ ಅಪ್ ಟು 5 ಲ್ಯಾಕ್ಸ್ ಮಾಡಿದ್ದಾರೆ. ಮತ್ತು ಲಾಕರ್ ಆಪ್ರೇಷನ್ಸು ಅನ್ಲಿಮಿಟೆಡ್. ಫ್ರೆಂಡ್ಸ್, ನೀವು ಕೇಳ್ಬೋದು, ಓಕೆ ಮೇಡಮ್ 5,000 ಅವ್ರದ್ದೇನೋ ಡೀಟೇಲ್ಸ್ ಕೊಟ್ಬಿಟ್ರಿ, ನಮಗೆ ಅಪ್ ಟು 30,000ವರೆಗೂ ಇಡೋ ಶಕ್ತಿ ಇದೆ, ಮತ್ತು 1 ಲ್ಯಾಕ್ವರೆಗೂ ಇಡೋ ಶಕ್ತಿ ಇದೆ, ಮಿನಿಮಮ್ ಬ್ಯಾಲೆನ್ಸ್ ನಾವು ಅಷ್ಟು ಮೇಂಟೈನ್ ಮಾಡೋಕ್ಕೆ ರೆಡಿ ಇದ್ದೀವಿ, ನಮಗೇನು ಉಪಯೋಗ ಅಂತನಾ. ಸೊ ನೀವೇನಾದರೂ ಕೆನರಾ ಏಂಜಲ್ ರೋಸ್ ಈ ಆಪ್ಷನ್ನ ತೊಗೊಂಡ್ರೆ ನೀವು ಅಪ್ ಟು 30,000ವರೆಗೂ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೋದು. ನಿಮಗೆ ಕ್ಯಾನ್ಸರ್ ಕೇರ್ ಪಾಲಿಸಿ ಅನ್ನೋದು 5 ಲ್ಯಾಕ್ಸ್ವರೆಗೂ ಇರುತ್ತೆ. ರೋಸ್ ಅವ್ರಿಗೆ ನೀವು ನೋಡಿದ್ರಲ್ವ, ಅವರಿಗೆ ಬಂದು ಲ್ಯಾವೆಂಡರ್ ಅವ್ರಿಗೆ 3 ಲ್ಯಾಕ್ಸ್ ಇತ್ತು, ನಿಮಗೆ ಅಪ್ ಟು 5 ಲ್ಯಾಕ್ಸ್ವರೆಗೂ ಇರುತ್ತೆ. ಮತ್ತು ಆಕ್ಸಿಡೆಂಟಲ್ ಕವರೇಜ್ ಬಂದು ಅಪ್ ಟು 16 ಲ್ಯಾಕ್ಸ್ವರೆಗೂ ಇರುತ್ತೆ. ಮತ್ತು ನೀವೇನಾದರೂ ಆರ್ಚಿಡ್ ಅಪ್ ಟು 1 ಲ್ಯಾಕ್ವರೆಗೂ ನಾನು ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಳ್ತೀನಿ ಅಂದರೆ ಕ್ಯಾನ್ಸರ್ ಕೇರ್ ಪಾಲಿಸಿ ಬೆನಿಫಿಟ್ ಬಂದು ಅಪ್ ಟು 10 ಲ್ಯಾಕ್ಸ್ವರೆಗೂ ಇದೆ. ಮತ್ತು ಆಕ್ಸಿಡೆಂಟಲ್ ಬೆನಿಫಿಟ್ ಬಂದು ಅಂದರೆ PAI ಇನ್ಕ್ಲೂಡಿಂಗ್ ಕಾರ್ಡ್ ಬೇಸ್ಡ್ ಕವರ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಅಪ್ ಟು 26 ಲ್ಯಾಕ್ಸ್ವರೆಗೂ ಇದೆ. ಸೊ ಹೇಗೆ ನಾವು ಪ್ರೈಸ್ಗಳನ್ನ ಇನ್ಕ್ರೀಸ್ ಮಾಡ್ತೀವಿ, ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತೀವಿ, ಅದರಂತೆ ಅವರು ಕೂಡ ಬೆನಿಫಿಟ್ಸ್ನ ಕೊಡ್ತಾ ಹೋಗಿದ್ದಾರೆ. ಸ್ನೇಹಿತರೆ, ಒಂದು
ಸಣ್ಣ ಅಕೌಂಟನ್ನು ನಾವು ಶಿಫ್ಟ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗೋದೇ ಆಗಿದ್ರೆ ಎಷ್ಟು ಖುಷಿ ತರುವಂಥ ವಿಷಯ ಅಲ್ವಾ. ಲಕ್ಷ ಇಡೋಕ್ಕಾಗದಿರೋರು 5,000 ರೂಪಾಯಿ ಇಡ್ಬೋದು. ಇಲ್ಲ 5 ಕಮ್ಮಿ ಆಯಿತು ಮತ್ತು 1 ಲಕ್ಷ ಜಾಸ್ತಿ ಏನಾಯಿತು ಅನ್ನೋರು 30,000 ರೂಪಾಯಿ ಇಡ್ಬೋದು. ಇಲ್ಲ 5 ಬೇಡ 30 ಬೇಡ, 1 ಲಕ್ಷವರೆಗೂ ಬೇಕು ಅನ್ನೋದ್ರೆ ಆದರೆ ಖಂಡಿತವಾಗ್ಲೂ ನೀವು 1 ಲಕ್ಷದವರೆಗೂ ನೀವು ಏನದು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೋದು. ಎಲ್ಲರ ಶಕ್ತಿ ಅನುಸಾರ ಮತ್ತು ಅವರ ಅವಶ್ಯಕತೆಗೆ ಅನುಸಾರವಾಗಿ ನಾವು ಈ ಅಕೌಂಟ್ಸ್ನ ನೋಡ್ಬೋದು. ಸ್ನೇಹಿತರೆ, ಇವತ್ತು ನನಗೆ ಇದು ಇನ್ಫಾರ್ಮೇಷನ್ ತಿಳಿಸ್ಬೇಕು. ಲೇಡೀಸ್ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅವ್ರಿಗೇನು ಉಪಯೋಗ ಆಗುತ್ತೆ ಅಂತ ತಿಳಿಸ್ಬೇಕು ಅನಿಸ್ತು. ಈ ಮಾಹಿತಿನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ತಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿ ನನಗೆ ಯಾವುದಾದ್ರೂ ಕೆಲವೊಂದು ವಿಷಯಗಳು ತಿಳಿದು ಬಂದು ಅದು ಲೇಡೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನನ್ನ ಮುಂದಿನ ವೀಡಿಯೋಸ್ಗಳಲ್ಲಿ ಇದೇ ರೀತಿ ನಾನು ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ತಾವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದನ್ನು ಶೇರ್ ಮಾಡಿ, ವಿಡಿಯೋನ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್. ಬಾಯ್.